ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLCಗಾಗಿ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ 4 ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರದ್ದು ಕಂಪ್ಲೀಟ್ ಕೀ ಆನ್ಸರ್ಸ್ ನೋಡೋಣ. ಆಲ್ರೆಡಿ 3 ಮತ್ತು ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಹಾಕ್ತಾನೆ ಇದ್ದೀವಿ ವಿಡಿಯೋಗಳು. ಸೊ ನಿಮಗೆ ಬೇಕಾದರೆ SSLC ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ ಎಲ್ಲ 6 ವಿಷಯಗಳದ್ದು 4 ಸೆಟ್ ಕೀ ಆನ್ಸರ್ಸ್ಗಳಲ್ಲಿ ಅವೈಲೇಬಲ್ ಮಾಡ್ತಾರೆ. ಜಸ್ಟ್ ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಅಂತ ಕೇಳಿದ್ರು ಲಾರ್ಡ್ ವೆಲ್ಲೆಸ್ಲಿ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಯನ್ನು ವಿರೋಧಿಸಲು ಕಾರಣ ಅಂತ ಕೇಳಿದರೆ ಈ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ್ದರು ಎಂಬ ವದಂತಿ ಹಬ್ಬಿದ್ದರಿಂದ. ಮೂರನೇ ಪ್ರಶ್ನೆ, ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುವ ಸಂವಿಧಾನದ ವಿಧಿ 315. 1976ರ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲು ಕಾರಣ ಕೇಳಿದರೆ ದುಡಿಮೆಯಲ್ಲಿನ ತಾರತಮ್ಯ ನಿವಾರಿಸಲು ಅಂತಕ್ಕಂಥ ಉತ್ತರ ಸರಿ. 5ನೇ ಪ್ರಶ್ನೆ ಕೇಳಿದರೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಕೇಳಿದ್ರು 1098 ಅಂತಕ್ಕಂಥದ್ದು ಮಕ್ಕಳ ಸಹಾಯವಾಣಿಯಲ್ಲಿ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ ಇತ್ತು, ಎಸ್ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಈ ಸಕ್ಕರೆ ಕೈಗಾರಿಕೆ ಹೆಚ್ಚು ಕೇಂದ್ರಿತವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಆಯ್ಕೆ ಡಿ, ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯೋದ್ರಿಂದ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಬರ್ತದೆ. ಮುಂದಿನ ಪ್ರಶ್ನೆ ಇತ್ತು, ಎಸ್ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರುಗಳು ಯಾರು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರುಗಳು ಯಾರಪ್ಪ ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು. ಮುಂದಿನ ಪ್ರಶ್ನೆ, ಪರಿಹಾರ ಮೊತ್ತ 10 ಕೋಟಿ ರೂಪಾಯಿಗಳನ್ನು ಮೀರಿದ್ದರೆ ದೂರು ನೀಡಬೇಕಾದ ಗ್ರಾಹಕರ ವೇದಿಕೆ ಕೇಳಿದ್ರು 10 ಕೋಟಿ ರೂಪಾಯಿ ದಾಟಿದೆ, ಅದು ರಾಷ್ಟ್ರೀಯ ಆಯೋಗಕ್ಕೆ ಬರ್ತದೆ. ಒಂದಂಕದ ಪ್ರಶ್ನೆ, ಮರಾಠರ ಕೊನೆಯ ಪೇಶ್ವೆ ಯಾರು? ಬಾಜಿರಾಯ. 1919ರ ಮಿಂಟೋ ಮಾರ್ಲೆ ಸುಧಾರಣೆಗಳು ದೇಶದ ವಿಭಜನೆಗೆ ಹೇಗೆ ಕಾರಣವಾದವು ಅಂತ ಕೇಳಿದರು. ಇದು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಿಸಿತು, ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಗೆ ಅವಕಾಶ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡಲು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ಮಾಡಿತು. 11ನೇ ಪ್ರಶ್ನೆ, ಇಂದು ದತ್ತಿ ಸಮಿತಿ ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಏಕೆ ಅಂತ ಕೇಳಿದ್ದಾರೆ. ಇದು ಪಲಾವು ಭೂಪ್ರದೇಶ ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸುವುದರೊಂದಿಗೆ ದತ್ತಿ ಸಮಿತಿ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿತು. ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರ ವಿನ್ಯಾಸ. 13ನೇ ಪ್ರಶ್ನೆ, ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಾಗಿರಲು ಕಾರಣವೇನು? ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರ ಆಗಿರುವುದರಿಂದ. ಪ್ರಶ್ನೆ 14, ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತಾನೆ ಏಕೆ ಕರೀತಾರೆ? ಈ ನದಿ ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿಯನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ. 15ನೇ ಪ್ರಶ್ನೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮ ಅಂತ ಏಕೆ ಕರೀತಾರೆ? ಇವರು ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆಗೆ ತರುವಲ್ಲಿ ಮುಂದಾದರು. 16, ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ? ಇಲ್ಲಿ ಏನೂ ಇಲ್ಲದುದನ್ನು ಏನಾದರೊಂದಿಗೆ ಸೃಜಿಸುವ ಸಾಮರ್ಥ್ಯ ಇರ್ತದೆ. ಬೇರೆಯವರಿಂದ ಕಷ್ಟ ಸಾಧ್ಯವಾದ ಗೊಂದಲಮಯ ವಿರೋಧಾತ್ಮಕ ಅವಕಾಶಗಳನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರ್ತಾರೆ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪ್ರಶ್ನೆ 17, ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರಂತ ದೃಢೀಕರಿಸಿತು ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ಬರೀಬೇಕಿತ್ತು. ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದ. ಶಾ ಆಲಂ ಬಂಗಾಳದ ಮೇಲೆ ಹಕ್ಕನ್ನು ಬಿಟ್ಟುಕೊಟ್ಟ. ಔಧನ ನವಾಬ ಶೂಜ್ ಉದ್ ದೌಲ್ 50 ಲಕ್ಷ ಕೊಡಬೇಕಾಯಿತು. ಬಂಗಾಳದ ಆಡಳಿತ ಕಂಪನಿ ನಿರ್ವಹಣೆ ಆಯಿತು. ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಅಂತಕ್ಕಂಥನ್ನು ಬರೀಬೇಕು. ದ್ವಿಮುಖ ಸರ್ಕಾರ ಕೂಡ ಇದು ಜಾರಿ ಮಾಡಿತು. 18, ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಗೊಳಿಸಿ ಯಶಸ್ವಿಗಾಗಿದ್ರು ಹೇಗೆ? ಸೊ ಮೊದಲಿಗೆ 562 ಸಂಸ್ಥಾನ ಇತ್ತು. ಸಂಸ್ಥಾನಗಳ ಮುಂದೆ 3 ಅವಕಾಶ ಕೊಟ್ಟರು. ಭಾರತ ಒಕ್ಕೂಟಕ್ಕೆ ಸೇರ್ಬೋದು, ಪಾಕಿಸ್ತಾನಕ್ಕೆ ಸೇರ್ಬೋದು, ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸ್ವತಂತ್ರವಾಗಿ ಇರ್ಬೋದು. ಸವಲತ್ತು ಮತ್ತು ಸ್ಥಾನಮಾನಗಳನ್ನು ಕೊಡ್ತಾರೆ. ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ್ ಇವೇ ಏನಾಗ್ತಾವಪ್ಪ ಅಂದ್ರೆ ಅನಂತರ ಸೇರ್ಕೊಳ್ತಾವೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಕೇಳಿದ್ದಾರೆ. ಇದು 320ನೇ ಸಂವಿಧಾನ ವಿಧಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಅದ. ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡ್ತದೆ.
ನೇರ ನೇಮಕಾತಿಗಾಗಿ ವ್ಯಕ್ತಿತ್ವ ಪರೀಕ್ಷೆ ಮಾಡುತ್ತದೆ. ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗಳ ಕುರಿತು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತದೆ. ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಲಹೆ ಕೊಡ್ತದೆ. ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳ ಕುರಿತು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತದೆ. ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಕೇಳಿದ್ದಾರೆ. ಪ್ರಜಾತಂತ್ರವನ್ನು ಎತ್ತಿ ಹಿಡಿಯೋದು, ಬಡತನ ನಿರ್ಮೂಲನೆ ಮಾಡೋದು, ವಿಶ್ವಶಾಂತಿ ನೆಲೆಗೊಳಿಸೋದು, ಕ್ರೀಡೆ, ವಿಜ್ಞಾನ ಮತ್ತು ಕಲೆಯ ಬೆಳವಣಿಗೆಯನ್ನು ಮಾಡೋದು, ಸದಸ್ಯ ರಾಷ್ಟ್ರಗಳ ಮೈತ್ರಿವಲ, ಸ್ವಾತಂತ್ರ್ಯದ ಸಂರಕ್ಷಣೆ. 20 ನಿರುದ್ಯೋಗ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ ಹೇಗೆ? ಇದು ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನಗಳನ್ನು ಉಂಟು ಮಾಡುತ್ತದೆ. ಇನ್ನು ಬಾಲಕಾರ್ಮಿಕತೆ ನಿರ್ಮೂಲನಾ ಕ್ರಮಗಳನ್ನು ಕೇಳಿದ್ದಾರೆ. ಇದು ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಜಾರಿ. 24ನೇ ವಿಧಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸೋದು ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತದೆ. ರಾಜ್ಯ ನಿರ್ದೇಶಕ ಸೂತ್ರಗಳ ಪ್ರಕಾರ ಮಕ್ಕಳ ಹಿತ ಸಂರಕ್ಷಣೆ ಸಾಧಿಸುವ ಹೊಣೆಗಾರಿಕೆಯಾದ. 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಜಾರಿ ಮಾಡಿದ್ದಾರೆ. ಬಾಲಮಂದಿರ ಸ್ಥಾಪನೆ ಮಾಡಿದ್ದಾರೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಉಚಿತ ಶಿಕ್ಷಣ ಜಾರಿಗೆ. ಬಾಲಕಾರ್ಮಿಕ ಪುನರ್ವಸತೀಕರಣ ಕಲ್ಯಾಣ ನಿಧಿ ಕೂಡ ಪ್ರಾರಂಭ ಮಾಡಿದ್ದಾರೆ. 21 ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಪೂರ್ವ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿದ್ದಾವೆ. ದಖನ್ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳಿದ್ದಾವೆ. ಇವುಗಳು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸ್ತವೆ. ಇವು ಮಹಾರಾಷ್ಟ್ರ, ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಇವು ಹೆಚ್ಚು ಎತ್ತರವಾಗಿಲ್ಲ, ಇವು ಎತ್ತರವಾಗಿದ್ದಾವೆ. ಇವು ನಿರಂತರವಾಗಿಯೂ ಇಲ್ಲ, ಇವು ನಿರಂತರವಾಗಿದೆ. ಆಮೇಲೆ ಆಮ್ರಕೊಂಡ, ಮಹೇಂದ್ರಗಿರಿ ಎತ್ತರದ ಶಿಖರ, ಆನೆಮುಡಿ ದಕ್ಷಿಣ ಭಾರತದ ಅತ್ಯಂತ ಉನ್ನತ ಶಿಖರ ಅಂತ ಬರೀರಿ. ರಸ್ತೆ ಸಾರಿಗೆಯಲ್ಲಿ ಕಂಡುಬರುವ ತೊಡಕುಗಳನ್ನು ಕೇಳಿದರು. ಇವು ಮಳೆಗಾಲದಲ್ಲಿ ಅನುಪಯುಕ್ತವಾಗಿದ್ದಾವೆ. ರಸ್ತೆ ಸಾರಿಗೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತದೆ. ವಾಹನದ ದಟ್ಟಣೆ ಮತ್ತು ಅಪಘಾತಗಳಿಗೆ ಕಾರಣ ಅದ. ಮಳೆ, ಪ್ರವಾಹ, ಚಂಡಮಾರುತಗಳಿಂದ ಹಾಳಾಗ್ತದೆ. ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗ್ತದೆ. ರಸ್ತೆಗಳ ಬದಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತದೆ. ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ನಡುವಿನ ವ್ಯತ್ಯಾಸ. ಪ್ರತ್ಯಕ್ಷ ತೆರಿಗೆ ಏನಿರ್ತದಪ್ಪ ಅಂದ್ರೆ ಸರ್ಕಾರ ಯಾರ ಮೇಲೆ ತೆರಿಗೆ ವಿಧಿಸ್ತದನೋ ಅವರೇ ತೆರಿಗೆಯನ್ನು ಕಟ್ತಾರೆ. ಪರೋಕ್ಷ ತೆರಿಗೆಗಳನ್ನು ಏನು ಮಾಡ್ಬೋದು, ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆಗೊಳಿಸ್ಬೋದು. ಇದನ್ನು ವರ್ಗಾವಣೆಗೆ ಬರೋದಿಲ್ಲ, ಇದು ವರ್ಗಾವಣೆಗೆ ಅವಕಾಶ ಇದೆ. ಇದಕ್ಕೆ ಉದಾಹರಣೆಗಳು ವರಮಾನ ತೆರಿಗೆ, ಕಂಪನಿ ತೆರಿಗೆ. ಇದಕ್ಕೆ ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ಸುಂಕು, ಸೇವಾ ತೆರಿಗೆಗಳು ಬರ್ತದೆ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. ಇದು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಕೊಡ್ತದ. ಅಪಾಯಕಾರ ವಸ್ತುಗಳ ತಯಾರಿಕೆ ತಪ್ಪಿಸ್ತದ. ಮಾರುಕಟ್ಟೆ ಅನುಚಿತ ಪದ್ಧತಿಗೆ ತಡೆ ಕೊಡ್ತದ. ಗುಣಮಟ್ಟ, ಅಳತೆ, ತೂಕ, ಬೆಲೆ ಮೇಲೆ ನಿಗಾ. ಬಳಕೆದಾರರು ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಕೊಡ್ತದ. ಗ್ರಾಹಕ ಶಿಕ್ಷಣ ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತದೆ. 3 ಮಾರ್ಕ್ಸ್ ಕ್ವಶನ್. ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. ಅದು ದಿವಾನಿ ಹಕ್ಕು ಬ್ರಿಟಿಷರಿಗೆ ಕೊಟ್ಟಿದ್ದಾರೆ. ದ್ವಿಮುಖ ಆಡಳಿತ ಜಾರಿ. ದಿವಾನಿ ಅದಾಲತ್ ನಾಗರಿಕ ನ್ಯಾಯಾಲಯಗಳು. ನಿಜಾಮತ್ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯಗಳು. ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥದ ಪ್ರಕಾರ ನ್ಯಾಯ, ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯ. ಈ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ವಹಿಸಿದ್ರು. ಅಪರಾಧಿ ನ್ಯಾಯಾಲಯಗಳಿಗೆ ಕಾಜಿಯವರೇ ಏನಾಗಿದ್ರಪ್ಪ ಅಂದರೆ ಅಧೀನದಲ್ಲಿ ಇತ್ತು. ಮುಸ್ಲಿಂ ಸಮಾಜ ಸುಧಾರಣೆಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ಪಾತ್ರವನ್ನು ತಿಳಿಸ್ರಿ. ಆಂಗ್ಲೋ ಓರಿಯೆಂಟಲ್ ಕಾಲೇಜ್, ಎಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ. ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ. ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣ ಸಾಧ್ಯ. ಬಹುಪತ್ನಿತ್ವದ ವಿರೋಧ. ವಿಧವಾ ವಿವಾಹಕ್ಕೆ ವಿರೋಧ ಅಂತಕ್ಕಂಥದ್ದು ಇತ್ತು. ಇನ್ನು 1857ರ ದಂಗೆಗೆ ಕಾರಣವಾದ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳನ್ನು ಕೇಳಿದ್ದಾರೆ. ಆಡಳಿತಾತ್ಮಕ ಕಾರಣಗಳಲ್ಲಿ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆ, ಕಾನೂನಿನ ಪಕ್ಷಪಾತ, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಇತ್ತು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯವನ್ನು ಕೊಟ್ಟರು. ಸೈನಿಕ ಕಾರಣಗಳಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳಿದ್ದರು. ಅವರ ಸ್ಥಿತಿ ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. 27 ನೆಹರು ಅವರು ಪ್ರಧಾನಮಂತ್ರಿಯಾಗಿ ಭಾರತದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಗಳನ್ನು ವಿವರಿಸಿರಿ ಅಂತ ಕೇಳಿದರು. ಪೂರ್ಣ ಸ್ವರಾಜ್ಯ, ಕೈಗಾರಿಕರಣ ಶಿಲ್ಪಿ, ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯ ರಚನೆ, ಮಿಶ್ರ ಆರ್ಥಿಕ ನೀತಿ, ಕೈಗಾರಿಕಾದಿಂದ ದೇಶದ ಅಭಿವೃದ್ಧಿ, ಅಲಿಪ್ತ ನೀತಿ, ಪಂಚಶೀಲ ತತ್ವ, ಪಂಚವಾರ್ಷಿಕ ಯೋಜನೆ, ನವಭಾರತದ ಶಿಲ್ಪಿ. 28 ಭಯೋತ್ಪಾದನೆ, ಕಾನೂನು ಬಾಹಿರ ಮತ್ತು ಸಮಾಜದ್ರೋಹಿ ಕೃತ್ಯ ಸಮರ್ಥಿಸಿರಿ. ಇದರಿಂದ ಮಾನಸಿಕ ವೇದನೆ, ಭಯ, ಅಪಾರ ಸಾವು ನೋವು, ಜನರ ಮೇಲೆ ನಕಾರಾತ್ಮಕ ಪರಿಣಾಮ, ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವ, ಆತ್ಮಾಹುತಿ ದಾಳಿ, ವಿಮಾನ ಅಪಹರಣ ಉಂಟಾಗ್ತವೆ. 29 ಮಹಿಳಾ ಸ್ವಸಹಾಯ ಸಮೂಹಗಳ ಮಹತ್ವ ಕೇಳಿದ್ರು.
ಸೊ ಸಾಮಾನ್ಯ ಗ್ರಾಮೀಣ ಮಹಿಳೆಯರು ಸಹ ಅಧಿಕಾರದ ಚುಕ್ಕಾಣಿ ಹಿಡಿಬಹುದು. ಆರ್ಥಿಕವಾಗಿ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡ್ತವ, ಮಹಿಳೆಯರ ಸಂಘಟನೆ ಮಾಡ್ತದ, ಆರ್ಥಿಕ ಸ್ವಾವಲಂಬನೆ, ಸುಲಭವಾಗಿ ಸಾಲ, ಉತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯ, ಮಹಿಳಾ ಸಂಘಟನೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲ, ಸಮಾನ ಹಕ್ಕು ಮತ್ತು ಅವಕಾಶ. ಮಣ್ಣಿನ ಸವೆತವನ್ನು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುವುದು ಹೇಗೆ ಅಂತ ಕೇಳಿದರು. ನದಿಗಳಲ್ಲಿ ಹೂಳು ತುಂಬೋದು, ಪ್ರವಾಹ ಉಂಟಾಗೋದು, ನದಿಗಳು ತಮ್ಮ ಪಾತ್ರದ ಬದಲಾವಣೆ, ಹೂಳು ತುಂಬೋದ್ರಿಂದ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆ, ಇಂಗುವ ನೀರಿನ ಪ್ರಮಾಣದ ಕಡಿಮೆ ಅಂತಕ್ಕದ್ದನ್ನು ಬರಿಬೇಕು. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವ, ಭೂಸವೆತ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮ ಅಂತ ಇತ್ತು. ಮುಂದಿನ ಪ್ರಶ್ನೆ ಇತ್ತು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. ಇದು ನೀರಾವರಿ ಸೌಲಭ್ಯವನ್ನು ಒದಗಿಸೋದು, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ನದಿಗಳ ಪ್ರವಾಹ ನಿಯಂತ್ರಣ, ನೌಕಾಯಾನ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಕೊಡೋದು, ಮಣ್ಣಿನ ಸವಕಳಿಯ ನಿಯಂತ್ರಣ. ಇನ್ನು ಭಾರತದ ಭೂ ಬಳಕೆಯ ಪ್ರಕಾರಗಳನ್ನು ಕೇಳಿದ್ದಾರೆ. ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂ ಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತಕ್ಕಂಥದ್ದು ಇತ್ತು. ಇನ್ನು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ವಿವರಿಸಿರಿ. ಗ್ರಾಮದ ಆಡಳಿತ ಗ್ರಾಮಸ್ಥರಿಗೆ ನೋಡ್ಕೋತಾರೆ, ಅಧಿಕಾರದ ಹಂಚಿಕೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜನರ ಮುಖ್ಯ ಪಾತ್ರ, ತಳಮಟ್ಟದ ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆ, ಶೋಷಣೆಗಳನ್ನು ತಡೆಯುವುದು, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಗಳ ಸಂರಕ್ಷಣೆ, ಸಹಾನುಭೂತಿ ಮತ್ತು ಸಹಕಾರ, ಮಾನವೀಯ ಮೌಲ್ಯಗಳ ವೃದ್ಧಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ ಅಧಿಕಾರದ ಹಂಚಿಕೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಇಲ್ಲಿ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಪಟ್ಟಿದೆ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಮ. ವೈಯಕ್ತಿಕ ಹಣಕಾಸು ಆದಾಯ ಅಂದಾಜು ಮಾಡ್ತಾರೆ. ಇದರಲ್ಲಿ ಮೊದಲು ವೆಚ್ಚ ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯ ಹೊಂದಿಸ್ತಾರೆ. ಇದು ಗೌಪ್ಯವಾಗಿಡ್ತಾರೆ. ಇದನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ. ಉಳಿತಾಯ ಮಾಡಿದರೆ ಪ್ರಗತಿ, ಉಳಿತಾಯ ಮಾಡಿದರೆ ಕುಂಠಿತ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಬ್ಯಾಂಕಿನ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ಏನಪ್ಪ ಬ್ಯಾಂಕಿನ ಗುಣಲಕ್ಷಣಗಳಂದ್ರೆ, ಅದು ಹಣದ ವಹಿವಾಟುವನ್ನು ಮಾಡ್ತದ, ವ್ಯಕ್ತಿ ಸಂಸ್ಥೆ ಕಂಪನಿಗಳನ್ನು ನಡೆಸ್ತದ, ಠೇವಣಿಗಳ ಅಂಗೀಕಾರ ಮಾಡ್ತದ, ಸಾಲ ಕೊಡ್ತದ, ಪಾವತಿ ಮತ್ತು ಹಿಂದಕ್ಕೆ ಪಡೆಯೋದು, ಲಾಭ ಮತ್ತು ಸೇವಾ ಮನೋಭಾವನೆ, ನಿರಂತರ ವಿಸ್ತರಿಸುತ್ತಾ ಹೋಗೋ ಕಾರ್ಯಗಳು, ಸಂಬಂಧ ಕಲ್ಪಿಸುವ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ. ಉದ್ಯಮಿಗಳ ಕಾರ್ಯಗಳನ್ನು ಕೇಳಿದರು. ಯೋಜನೆ, ಉತ್ಪಾದನಾಂಗಗಳ ಸಂಯೋಜನೆ, ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ಉದ್ಯೋಗದ ಬಗ್ಗೆ ನಿರ್ಧಾರ, ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸೋದು, ಹೊಸ ವಿಧಾನಗಳ ರೂಢಿ, ಹಣಕಾಸಿನ ಆಯವ್ಯಯ, ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಯನ್ನು ಎದುರಿಸೋದು, ವ್ಯಾಪಾರ ಮಾರ್ಗಗಳನ್ನು ತಿಳಿಸೋದು. ಇನ್ನು ಕಿತ್ತೂರಿನ ಬಂಡಾಯದಲ್ಲಿ ವೀರರಾಣಿ ಚೆನ್ನಮ್ಮಳ ಪಾತ್ರ ಕೇಳಿದ್ದಾರೆ. ಸೊ ಇದ್ರದ್ದು ಕೂಡ ಒಂದು 8 ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ತೆಗೆದುಕೊಳ್ತಾರೆ. ದತ್ತು ಹಕ್ಕಿಲ್ಲ ಎಂಬ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಖಜಾನೆ ಕೋಟೆಗಳ ವಶ, ಯುದ್ಧದಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿ, ಬ್ರಿಟಿಷ್ ಸೈನಿಕರು ಸೆರೆಮನೆಗೆ ದೂಡ್ತಾರೆ. ಬ್ರಿಟಿಷ್ ಸೈನ್ಯ ಮತ್ತೊಮ್ಮೆ ಕಿತ್ತೂರಿನ ಮೇಲೆ ದಾಳಿ ಮಾಡ್ತದೆ. ಚೆನ್ನಮ್ಮಳನ್ನು ಸೆರೆ ಹಿಡಿದು ಬೈಲ್ಹೊಂಗಲ್ ಜೈಲಿಗೆ ಹಾಕ್ತಾರೆ. ಆಮೇಲೆ ಕಿತ್ತೂರು ಬ್ರಿಟಿಷರ ವಶ ಆಗ್ತದೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರಗಳನ್ನು ಕೇಳಿದ್ದಾರೆ. ಇವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ 20 ವರ್ಷ ಇವರದ್ದೇ ಅವಧಿ. ಇದರಲ್ಲಿ ಮುಖ್ಯ ರಾನಡೆ, ಬ್ಯಾನರ್ಜಿ, ನವರೋಜಿ, ಗೋಖಲೆ. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ರು. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಾರ್ಥನೆ ಮತ್ತು ಮನವಿ ಕೊಡ್ತಿದ್ರು. ಜನರಿಗೆ ರಾಜಕೀಯ ಶಿಕ್ಷಣ, ದೇಶದ ಕೈಗಾರಿಕಾ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡೋದು, ಉತ್ತಮ ಶಿಕ್ಷಣ ಕೊಡೋದು, ಬಡತನದ ಬಗ್ಗೆ ಅಧ್ಯಯನ ಮಾಡೋದು, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಹೇಳಿದರು. ಎರಡನೇ ಮಹಾಯುದ್ಧದ ಪರಿಣಾಮಗಳು, ಅತಿ ಹೆಚ್ಚಿನ ಸಾವು ನೋವು, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ, ವಿಶ್ವಸಂಸ್ಥೆಯ ರಚನೆ, ರಷ್ಯಾ ಮತ್ತು ಅಮೆರಿಕ ವಿರೋಧಿಯಾದ ಶಕ್ತಿಶಾಲಿ ದೇಶಗಳು, ಶೀತಲ ಸಮರ, ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಹಾಯ, ಅಣ್ವಸ್ತ್ರ ಪೈಪೋಟಿಗೆ ದಾರಿ, ಕೆಲವು ರಾಷ್ಟ್ರಗಳು ವಸಾಹತುಗಳನ್ನು ಕಳೆದುಕೊಳ್ತಾವೆ. ಇನ್ನು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತ ಕೇಳಿದ್ದಾರೆ. ಇದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜಿಸ್ತದ, ಪರಸ್ಪರ ವಿರುದ್ಧ ಹಿತಾಸಕ್ತಿ, ಸಾಮಾಜಿಕವಾಗಿ ಭಿನ್ನತೆ, ಪರಸ್ಪರ ಅಪನಂಬಿಕೆ ಮತ್ತು ಭಯ, ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಭಂಗ, ಸಮಾಜದ ನೆಮ್ಮದಿ ಹಾಳು, ಜೀವ ಮತ್ತು ಸ್ವತ್ತು ನಾಶ, ಪರಸ್ಪರ ದೋಷಾರೋಪಣೆ ಮತ್ತು ದೈಹಿಕ ಹಲ್ಲೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಭೂಕುಸಿತಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಕಾರಣಗಳಲ್ಲಿ ಸಮುದ್ರ ತೀರಗಳಲ್ಲಿ ಹರಿತಕ್ಕಂಥ ನೀರು ಮತ್ತು ಅಲೆಗಳು ಭೂಮಿಯನ್ನು ಕೊರೆದು ಇಳಿಜಾರು ನಿರ್ಮಿಸಿ ಭೂಕುಸಿತವನ್ನು ಉಂಟು ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರಸ್ತೆ, ರೈಲು ಮಾರ್ಗ, ಕಾಲುವೆಗಳಾಗಿರ್ಬೋದು. ಆಮೇಲೆ ಜೇಡಿ ಮಣ್ಣಿನ ಪದರು, ಸಡಿಲವಾದ ಮಣ್ಣಿನ ಪದರವಿದ್ದಲ್ಲಿ ಭೂಕುಸಿತ ಆಗ್ತದೆ.
ಸೊ ಇದಕ್ಕೆ ಹರಿತ ಚಿಕ್ಕ ನದಿಗಳು ಹರಿಯೋದಕ್ಕೆ ಅಡ್ಡಿ ಮಾಡೋದು, ಸಾರಿಗೆ ಸಂಚಾರಕ್ಕೆ ಅಡ್ಡಿ, ಹಳ್ಳ ಮತ್ತು ಅನೇಕ ಸಸ್ಯವರ್ಗಗಳು ಭೂಗತ, ಜೀವಹಾನಿ ಮತ್ತು ಆಸ್ತಿ ಹಾನಿ, ಗಣಿಗಾರಿಕೆಯಿಂದ ಭೂಕುಸಿತ. ಭಾರತದ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಬೇಕಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಶಾರ್ಟ್ ಆಗಿ ನೋಡಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣ,